ವಸತಿ ಕಲ್ಪಿಸಬೇಕು. ಅದೇ ಗ್ರಾಮದಲ್ಲಿ ಮತ್ತೆ ಅವರು ಇಲ್ಲ 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 ಅಲ್ಲೇ ಇರ್ತಾರೆ, ಅಲ್ಲೇ ಹೋಗಿಬಿಟ್ಟು ಪ್ರಶ್ನೆ ಇಲ್ಲ, ಅಂಥ ವಾತಾವರಣ ಏನಿಲ್ಲ, ಅಲ್ಲೇ ಇರ್ತಾರೆ ಅವರು. ಅಲ್ಲಿಗೆ ಅವ್ರಿಗೆ ಪುನರ್ವಸತಿ ಮಾಡ್ತೀವಿ ಅಲ್ಲೇ. ಬಿಜೆಪಿ ಕೆಲವು ನಾಯಕರು ಹೇಳ್ತಾರೆ ಎಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ. ಅದನ್ನ ಹೇಳೋದಲ್ಲ, ರಾಜಕೀಯ ಅಂತ ಹೇಳ್ತಾ ಇದ್ದಿಲ್ಲ. ರಾಜಕೀಯ ಅವ್ರು ಮಾಡೋರು ರಾಜಕೀಯ ಮಾಡೋರು, ಏನಾದ್ರು ಸಿಕ್ಕರೆ ಮಾಡ್ಲಿಕ್ಕೆ ಹೋಗ್ತಾರೆ. ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಅಂತ ಹೇಳಿ ಬಿಜೆಪಿ ಅವರೇ ಕೊಡೋದು, ಅದಕ್ಕೆ ಏನು ಸಂಬಂಧ. ಆ ತಕ್ಷಣ ಹೋಗಿದ್ದಾರೆ ಪೊಲೀಸು. ಫಸ್ಟ್ ಆ್ಯಕ್ಷನ್ ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದು ಅದು. ಪೊಲೀಸ್ ಹೋದ ತಕ್ಷಣ ಅದು ಸರಿಯಾಗಿದ್ದು, ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಸೊ ಇದನ್ನು ರಾಜಕೀಯ ಬಿಡಬೇಕು. ಅವರು ಏನು ಸಜೆಷನ್ ಕೊಡಬೇಕಷ್ಟೇ, ಯಾವಾಗ ಹಿಂಗಾಗಿದೆ ಹಿಂಗೆ ಮಾಡಿ ಅಂತ. ಅದು ಒಳ್ಳೇದು, ಅದು ಸಜೆಷನ್ ಕೊಟ್ಟರೆ. ಹೋಮ್ ಮಿನಿಸ್ಟ್ರ್ ಹೋದ್ರಲ್ಲ, ಹೋಮ್ ಮಿನಿಸ್ಟ್ರ್ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ವಿಪಕ್ಷ ನಾಯಕರು ಮತ್ತು ಅವ್ರು ಯಾರು ಹೋಗಿದ್ದಾರೆ? ಅಲ್ಲೇ ಕಾಕ್ತಿ ಪೊಲಿಟಿಷಿಯನ್ ಬಂದು ಕೂತ್ರು ಬಂದು ಹೋಗಿಲ್ಲ ಅವರು. ಎಲ್ಲ ನಾಯಕರಿದ್ರು ಕೂಡ ಯಾರೂ ಹೋಗಿಲ್ಲ. ಮತ್ತು ತಮ್ಮ ಜವಾಬ್ದಾರಿ ಏನು ಹೇಳ್ಕೋಲ್ಲ ಅವರು, ನಮ್ಮ ಜವಾಬ್ದಾರಿ ಕೇಳ್ತಾರೆ. ಸಂಸತ್ನಲ್ಲಿ ಭದ್ರತಾ ಲೋಪ ಗೃಹ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು, ಅವ್ರು ಹೋಗಿದ್ದಾರೆ. ಸರ್, ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ JP ನಡ್ಡಾ ರಚನೆ ಮಾಡ್ತಾರೆ. ಇದೊಂದು ಕಡೆ ವಿಚಾರವನ್ನು ಡೈವರ್ಟ್ ಮಾಡೋ ಸಂಬಂಧ ಈ ರೀತಿ ಈ ಪ್ರಕರಣವನ್ನು ರಾಷ್ಟ್ರಮಟ್ಟಕ್ಕೆ ತೊಗೊಂಡು ಗೊತ್ತಿಲ್ಲ ಅವ್ರು ಏನು ಎದಕ್ಕೆ ಮಾಡಿದಾರಂತ. ಅವ್ರು ಫ್ಯಾಕ್ಟ್ ಫೈಂಡಿಂಗ್ ಏನು ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅವ್ರ ಸಂಸದರ ಇಬ್ಬರು ಬಂದಿಲ್ಲ. ಯಾರು ಬಂದಾರೆ? ಇಲ್ಲೇ ಎದ್ದು ಬಂದಿಲ್ಲ ಇಬ್ಬರು ಅಂತ. ಅವರೇ ಬಂದಿಲ್ಲ, ನಮ್ಮನ್ನು ಕೇಳೋದಕ್ಕೆ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಹೋಗಿದ್ದೀವಿ. ಇನ್ನೊಂದು ಇಬ್ಬರದಾರ ಅಷ್ಟೇ, ಮೇಜರ್. ಅವರು ಮೈನರ್ ಅದಾರ ಅಷ್ಟೇ. ಮೇಜರ್ ಇದ್ದವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಹುಡುಗಿ ರಕ್ಷಣೆ ಕೊಡೋದೇನು ಅವ್ರದ್ದೇನು ಪ್ರಶ್ನೆ ಇಲ್ಲ. ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಬಂದು ಭೇಟಿಯಾಗಿದ್ದಾರೆ. ಅವ್ರು ಮೇಜರ್ ಅದಾರೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದೊಂದು ಡಿಫ್ರೆಂಟ್, ಅದು ಸಪ್ರೇಟ್ ಇಶ್ಯೂ. ಅವ್ರಿಗೆ ಏನು ರಕ್ಷಣೆ ಬೇಕಾದ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ. ಸರ್, ಕಾಕ್ತಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಸ್ವಲ್ಪ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥದ್ದು ಬಹುತೇಕ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ. ಇದೊಂದು ಬಂದಿರುವ ಹೌದು, ಅದನ್ನೇ ಅವೇರ್ನೆಸ್ ಆಗಬೇಕು. ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸಬೇಕು. ಅವಶ್ಯ ಬಿದ್ದರೆ ಪೊಲೀಸರಿಗೆ ತಿಳಿಸ್ಬೇಕು. ಕೆಲವು ಸಾರಿ ಅಲ್ಲೇ ಮುಚ್ಚುವಂಥ ಪ್ರಕರಣಗಳು ಸಾಕಷ್ಟು ಆಗ್ತಾವೆ. ಒಂದೊಂದು ಸಾರಿ ಇಂಥ ಗಂಭೀರ ಪ್ರಕರಣಗಳು ಹೊರಗೆ ಬರ್ತಾವೆ. ಎಷ್ಟೋ ಬಾರಿ ನಿಮ್ಮ ಹೆಸರು ಹೇಳ್ಕೊಂಡು ಕೂಡ ಅದನ್ನು ಮಿಸ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇರ್ಬೋದು. ಗಮನಕ್ಕೆ ಬರಲ್ಲ ಸರ್ ಆ ವಿಚಾರಗಳು. ಭಾಳಷ್ಟು ಅಲ್ಲೇ ಹೊಂದಾಣಿಕೆ ಮಾಡ್ತಾರೆ. ಭಾಳಷ್ಟು ವಿಷಯಗಳನ್ನು ಅಲ್ಲೇ ಅವ್ರ ಹಿರಿಯರು ಕೂಡಿ ಘಟನೆಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಮುಗಿಸುವಂಥ ಪ್ರಯತ್ನ ಭಾಳಷ್ಟು ಆಗಿದೆ. ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಭಾಳಷ್ಟು ಆಗಿದೆ. ಆದರೆ ಮುಂದಿನ ದಿನಗಳು ಇಂಥ ಗಂಭೀರ ಪ್ರಕರಣಗಳು ಆಗಬಾರ್ದು ಅಷ್ಟೇ. ನಿಮ್ಮ ಹೆಸರು ದುರ್ಬಳಕೆ ಮಾಡ್ಕೋತಿದ್ದಾರೆ ಈ ವಿಷಯದಲ್ಲಿ ಅಂತ ಹೇಳಿ ಇಲ್ಲ, ನಮ್ಮ ಹೆಸರಿನ ಬಳಕೊಳ್ಳ ಎಲ್ಲ ಕಡೆ ಇದ್ದಿದೆ. ನಮ್ಮ ಇಲ್ಲಿ ಇಡೀ ದೇಶದಲ್ಲೇ ಎಲ್ಲ ಕಡೆ ಆದಿದ್ದು. ಇಡೀ MLA ಮಂತ್ರಿಗಳ ಹೆಸರು ಹೇಳೇ ಮುಂದೆ ಮಂಗಳಾರತಿಗತೆ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಅವ್ರಿಗೆ ಅಪಾಯ ಇದ್ದಾಗ MLA ಹೆಸರುಗಳು ಹೇಳ್ತಾರೆ. ಅವ್ರಿಗೆ ಪ್ರಶ್ನೆ ಇಲ್ಲ. ಕೆಲವು ಬರ್ತಾವೆ, ಕೆಲವು ಬರೋಲ್ಲ. ಕೆಲವು ಬಂದಿರ್ತಾವೆ. ಅವ ಅಲ್ಲೆಲ್ಲ ಸಣ್ಣ ಪುಟ್ಟ ಜಗಳ ಇರ್ತಾವೆ. ನಾವು ಅಂತೀವಿ ಮುಗಿದ್ರೆ ಒಳ್ಳೇದಾಯ್ತು, ಯಾಕೆ ಪೊಲೀಸ್ ಕೂತ್ರೆ ಅಂತ ನಾವು ಹೇಳ್ತೀವಿ. ಅದನ್ನು ಪೊಲೀಸರೇ ಆ್ಯಕ್ಷನ್ ತೊಗೋಬೇಕು. ಅವರು ಸ್ಟ್ರಿಕ್ಟಾಗಿ ತೊಗೋಬೇಕು, ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ. ಇಲ್ಲ, ನಮಗೆ ಗೌರವ ಕೊಡೋ ಪ್ರಶ್ನೆ ಇಲ್ಲ. ಈಗ ಅವ್ರ ತಲೆ ದಂಡ ಹೋಗ್ತೈತೆ. ನಾವು ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟರ್ ಹಚ್ಚಲಿಕ್ಕೆ ಬಿಡೋಲ್ಲ. ನಾವು ನಮ್ಮ ಪೋಸ್ಟರ್ ಹಚ್ಕೊ ದಂಡ ಹೊಡೆದು ಕಿತ್ತು ಹಾಕ್ಸ್ತೀವಿ. ಸರ್, ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ ಎಲ್ಲಿ ನೋಡ್ತಾ ನಿಂತಿದ್ರು ಅವ್ರಿಗೆಲ್ಲವೂ ಕೂಡ ದಂಡ ಕಟ್ಟಬೇಕು, ದಂಡ ವಸೂಲಿ ಮಾಡಬೇಕು. ಅದನ್ನೇ ಹೇಳಿದ, ಸಾರ್ವಜನಿಕ ಅವೇರ್ನೆಸ್ ಆಗಬೇಕು. ಅವರನ್ನು ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ. ಯಾಕೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು. ಪೊಲೀಸರು ಬರೋದು ಎಷ್ಟೇ ನೀವು ಅಂದರೆ ವಿಳಂಬ ಆಗೇ ಆಗೋದು. ಅಧಿಕಾರಿಗಳಿಗೆ ವಿಳಂಬ, ರಾಜಕಾರಣಿಗಳಿಗೂ ವಿಳಂಬ ಆಗ್ತದೆ. ಹೀಗಾಗಿ ಅವರು ಅದನ್ನು ಪ್ರಿವೆಂಟ್ ಮಾಡಬೇಕಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಷನ್ ಕೊಡ್ತೈತಿ ಹೈಕೋರ್ಟು, ಆಯೋಗ. ಅದ್ರ ಮ್ಯಾಗ ಮುಂದಿನ ಕ್ರಮ ಕೈಗೊಳ್ತೀವಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಅಲರ್ಟ್ ಆಗಿರೋ ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದರೂ ನೋಡೋಣ. ಏನು ಅದ್ರ ಬಗ್ಗೆ ಇನ್ನೂ ಗಂಭೀರತೆ ಏನಿಲ್ಲ ಆ ರೀತಿ. ಆದರೆ ಪ್ರಿಕಾಷನ್ ತೊಗೋಬೇಕಾಗಿದೆ ಅಷ್ಟೇ. ಗಡಿ ಭಾಗದಲ್ಲಿ ಅಲರ್ಟ್ ಮಾಡಂತ ಹೇಳಿದ್ದಾರೆ ಮಹಾರಾಷ್ಟ್ರ ಗಡಿ ಬೇರೆ, ವಿಶೇಷವಾಗಿ ನೀವೇನಾದರೂ DC ಅವ್ರ ಜೊತೆಗೆ ಡಿಸ್ಕಸ್ ಮಾಡೋ ಮೀಟಿಂಗ್ ಮಾಡಲೇಬೇಕು. ಯಾಕಂದರೆ ಪ್ರಿಕಾಷನ್ ತೊಂದರೆ ಮುಂದೆ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೋದು. DC ಅವ್ರು ಬಂದ ಮೇಲೆ ಒಂದು ಸಭೆ ಮಾಡ್ತೀವಿ. ನೋಡ್ಬೇಕ್ರಿ, ನಾವು ಡೆಲ್ಲಿಗೆ ಹೋಗಿದ್ದಾರೆ. ಆದರೆ ಒಳ್ಳೆಯದೇ. ಓಕೆ.
ಲೋಕಸಭೆಗೆ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ನಿಗದಿಯಾಗಿತ್ತು. ಆಗಿದ್ರೆ ಇನ್ನೊಂದು 2-3 ವೇಟ್ ಮಾಡ್ತಾ ಇದೀವಿ. ಸೋಮವಾರ ಕಳಿಸ್ತೀವಿ ಎಲ್ಲ ಕೂಡಿ ಸೋಮವಾರವರೆಗೆ. ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಹಾಂ, ಕುಟುಂಬದಿಂದ ಯಾರಾದರೂ ಇಲ್ಲ ಏನಾದರೂ ಲಿಸ್ಟ್ ಬಂತಾ ಸರ್ ಹೆಸರು? ಕೊಟ್ಟಿದ್ದಾರೆ. ಈಗಾಗಲೇ ಅರ್ಜಿ ಬರ್ತಾ ಇದೆ 2 ಅಧ್ಯಕ್ಷ ಕಡೆ. ಸೋಮವಾರದ ಸಹ ಅಂತಿಮಗೊಳಿಸಿ ಕಳಿಸೋ ವ್ಯವಸ್ಥೆ ಮಾಡಿ ಕೆಲವು ಅಭ್ಯರ್ಥಿಗೂ ಆದೇಶ ಕೊಡ್ತಾರೆ.